ವಾದ್ಯಕ್ಕಾಗಿ ಒಂದು ಮನೆತನ. ಮೋರ್ಚಿಂಗ್ ಭೀಮಾಚಾರ್ ಅಂದರೆ ನುಡಿಸ್ತಿದ್ದಂಥ ನಾದ ಕಿವಿನಲ್ಲಿ ಬರುತ್ತೆ. ನಿಮ್ಮ ತಂದೆಗೆ ಈ ವಾದ್ಯದ ಗೀಳು ಹೇಗೆ ಶುರುವಾಯಿತು? ಅವರು ಸಿನಿಮಾಗಳಿಂದ ಪ್ರಭಾವಿತರಾಗಿ ನಮ್ಮ ತಂದೆಯವರಿಗೆ ಸಂಗೀತದ ಬಗ್ಗೆ ಸ್ವಲ್ಪ ಒಳ್ಮೆ ಬಂತು. ಒಂದಿನ ಅವ್ರಿಗೆ ಆಕಸ್ಮಿಕವಾಗಿ ಈ ವಾದ್ಯ ಸಿಕ್ಕಿದೆ, ಮೋರ್ಚಿಂಗ್ ವಾದ್ಯ. ಅವ್ರ ಉತ್ತೇಜನದಿಂದ ಅವರು ಈ ಮೋರ್ಚಿಂಗ್ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಮೋರ್ಚಿಂಗು ನುಡಿಸ್ತೀನಿ ಅಂತ ಬಹುಶಃ ನಾನು ಕೂಡ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಂದು 12-13 ವಯಸ್ಸಿಗೆ, ನನ್ನ ವಯಸ್ಸಿಗೆ ಶಾರೀರದ ಸಮಸ್ಯೆ ಉಂಟಾಯಿತು. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇವೆರಡು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಾವು ನಡೆಸ್ಕೊಂಡು ಬಂದಿರೋಂಥ ಸಂದರ್ಶನದ ಮಾಲಿಕೆ ಹೈ ನೋಟ್ಸ್ ಕಾರ್ಯಕ್ರಮವನ್ನು ನೀವೆಲ್ಲ ತುಂಬ ನೋಡಿ ನಮಗೆ ಪ್ರೋತ್ಸಾಹ ನೀಡಿದ್ದೀರಿ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ಕಾರಣ ಶಾಸ್ತ್ರೀಯ ಸಂಗೀತಕ್ಕೆ ಈ ರೀತಿಯಾದಂಥ ಸಂದರ್ಶನಗಳು ಬಹಳ ಕಡಿಮೆ ಬೇರೆ ಇದರಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಆ ಕೆಲಸವನ್ನು ಮಾಡ್ತಿದ್ದೇವೆ. ಬಹಳ ದೊಡ್ಡ ಹಿರಿಯ ವಿದ್ವಾಂಸರ, ಸಾಧಕರ, ಪ್ರತಿಭಾನ್ವಿತರ ಸಂದರ್ಶನಗಳನ್ನು ಮಾಡ್ಕೊಂಡು ಬರ್ತಿದ್ದೀವಿ. ಈ ಮಾಲಿಕೆಯ ವಿಶೇಷ ಅಂದರೆ ಒಂದು ವಾದ್ಯಕ್ಕಾಗಿ ಒಂದು ಮನೆತನ ಅನ್ನೋ ರೀತಿ ಬಂದಿದೆ. ಅಂದರೆ ಆ ವಾದ್ಯನೇ ಆ ಮನೆತನ ಅಂತ. ಅದರಲ್ಲಿ ನಮ್ಮ ರಾಷ್ಟ್ರದಲ್ಲಿ ತುಂಬ ಹೆಸರು ಮಾಡಿದಂಥವರು ಗಾನ ಕಲಾಭೂಷಣ ವಿದ್ವಾನ್ ಎಲ್ ಭೀಮಾಚಾರ್ ಅವರು. ಮೋರ್ಚಿಂಗ್ ಭೀಮಾಚಾರ್ ಅಂದರೆ ನಮ್ಮ ಕಿವಿನಲ್ಲಿ ನುಡಿಸ್ತಿದ್ದಂಥ ನಾದ ಕಿವಿನಲ್ಲಿ ಬರುತ್ತೆ. ಈಗ ಅವರು ನಮ್ಮ ಜೊತೆಗಿಲ್ಲ, ಆದರೆ ಅವರ ಮಕ್ಕಳು, ಮೊಮ್ಮಗ ಎಲ್ಲರನ್ನೂ ಇವತ್ತು ನಾವು ಈ ಸಂದರ್ಶನದಲ್ಲಿ ಮಾತಾಡಿಸ್ತಾ ಇದ್ದೇವೆ. ಭೀಮಾಚಾರ್ ಅವರಿಂದ ಶುರುವಾದಂತಹ ಸಂಗೀತ ಅವರ ಮಕ್ಕಳು ವಿದ್ವಾನ್ ಬಿ ಧ್ರುವರಾಜ್, ವಿದ್ವಾನ್ ಬಿ ರಾಜಶೇಖರ್, ವಿದುಷಿ ಭಾಗ್ಯಲಕ್ಷ್ಮಿ. ಧ್ರುವರಾಜ್ ಮೃದಂಗದಲ್ಲಿ ತುಂಬ ಪ್ರಸಿದ್ಧರು. ಅದೇ ರೀತಿ ರಾಜಶೇಖರ್ ಮತ್ತು ಭಾಗ್ಯಲಕ್ಷ್ಮಿ ಮೋರ್ಚಿಂಗ್ನಲ್ಲಿ ಪ್ರಸಿದ್ಧಿ ಪಡೆದು. ಈಗ ಭಾಗ್ಯಲಕ್ಷ್ಮಿ ಮಗ ಲಿಖಿತ್ ಈಗ ಹೆಸರು ಮಾಡ್ತಿರುವಂತಹ ಯುವಕ. ಈ ವಾದ್ಯದಲ್ಲೇ ಅಲ್ಲದೆ ಮೃದಂಗ ಕೂಡ ಚೆನ್ನಾಗಿ ನುಡಿಸ್ತಾನೆ. ಸೊ ಇವರು 3 ಜನದ ಒಂದು ಸಂದರ್ಶನ ಮಾಡೋಣ. ಈಗ ಸದ್ಯಕ್ಕೆ ಅಣ್ಣ ತಂಗಿ ನಮ್ಮ ಚಾನೆಲ್ನಲ್ಲಿ ಬಹುಶಃ ಇದು ಮೊದಲನೇ ಸಾರಿ ಅಂತ ಕಾಣುತ್ತೆ. ಅಣ್ಣ ತಂಗಿ ಆ ಒಂದು ಸಂದರ್ಶನ ಮಾಡ್ಕೊಂಡು ಹೋಗ್ತಾ ಈ ವಾದ್ಯ ಅಂದರೆ ಮೋರ್ಚಿಂಗ್ ವಾದ್ಯ ಯಾವ ರೀತಿ ತಯಾರಾಗುತ್ತೆ, ಅದರ ಶುರು ಹೆಂಗಾಯಿತು, ಅದು ಬಹುಶಃ ಈ ವಾದ್ಯ ಪ್ರಪಂಚದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಹೆಸರಿನಲ್ಲಿ ಇದ್ದರೂ ಕೂಡ ನಮ್ಮ ದಕ್ಷಿಣಾದಿ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ತುಂಬ ಉಪಯೋಗವಾಗ್ತಾ ಇದೆ. ಅದ್ರ ಕೊಡುಗೆನೂ ಹೆಚ್ಚು. ಅದ್ರ ಬಗ್ಗೆ ವಿಷಯ, ಅವರ ಸಾಧನೆ, ಅವರು ನಡೆದ ಬಂದ ದಾರಿ, ಅವರು ಈ ವಾದ್ಯಕ್ಕಾಗಿ ಪಟ್ಟ ಕಷ್ಟ ಎಲ್ಲವನ್ನು ಇವತ್ತು ಕೇಳೋಣ ಬನ್ನಿ. ರಾಜಶೇಖರ್ ನಮಸ್ಕಾರ, ಭಾಗ್ಯಲಕ್ಷ್ಮಿ ನಮಸ್ಕಾರಮ್ಮ. ನಮಸ್ಕಾರ ಶಿವು. ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಅಂದರೆ ತುಂಬ ದಿನದಿಂದ ಗೊತ್ತು ನಾವು, ಆದರೆ ಈ ರೀತಿ ನಾವು ಮೀಟ್ ಆಗ್ತಾ ಇರೋದು ಮೊದಲನೇ ಸಾರಿ. ನಾನು ಮೊದಲಿಗೆ ಪ್ರಶ್ನೆ ನಿಮ್ಮ ತಂದೆ ಬಗ್ಗೆನೇ ಹಾಕ್ತೀನಿ. ನಿಮ್ಮ ತಂದೆಗೆ ಈ ವಾದ್ಯದ ಗೀಳು ಹೇಗೆ ಶುರುವಾಯಿತು? ಅಂದರೆ ಗಾನ ಕಲಾಭೂಷಣ ವಿದ್ವಾನ್ ಎಲ್ ಭೀಮಾಚಾರ್ ಅವರಿಗೆ. ಯಾಕೆಂದರೆ ನೀವು ಮೂಲತಃ ಚಿನ್ನ ವ್ಯಾಪಾರಿಗಳು. ನಿಮ್ಮ ತಂದೆಗೂ 4-5 ಜನ ಅಣ್ಣ ತಮ್ಮಂದರು ಎಲ್ಲರೂ ಇದ್ದರು, ನಾನು ನೋಡಿದ್ದೆ. ಆದರೆ ಸಂಗೀತ ಮತ್ತು ಸಂಗೀತಗಾರರಾಗಿ ತುಂಬ ಪ್ರಸಿದ್ಧಿ ಪಡೆದವರು
ನಿಮ್ಮ ತಂದೆ, ಅದರಲ್ಲೂ ಮೋರ್ಚಿಂಗ್ ಭೀಮಾಚಾರ್ ಅಂದರೆ ನಮ್ಮ ಕಣ್ಮುಂದೆ ನಮ್ಮ ಕಿವಿನಲ್ಲಿ ಅವರ ವ್ಯಕ್ತಿತ್ವ ಮತ್ತು ಅವ್ರು ನುಡಿಸ್ತಾ ಇದ್ದಿದ್ದ ನಾದ ಇವತ್ತಿಗೂ ಇದೆ. ಹೇಳಿ, ಹೇಗೆ ಅವ್ರಿಗೆ ಇದ್ರ ಒಂದು ಶುರುವಾಯಿತು ಅಂತ? ನಮ್ಮ ತಂದೆಯವ್ರ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂದೆಯವರು ಹುಟ್ಟಿದ್ದು ಶನಿವಾರದ ಕೆಲಸಗಾರರ ಕುಟುಂಬದಲ್ಲಿ, ಮನೆತನದಲ್ಲಿ. ನಮ್ಮ ತಂದೆಯವರಿಗೆ 4 ಜನ ಒಡ ಹುಟ್ಟಿದವ್ರ ಜೊತೆಗೆ ಇವರು 5ನೇವರು, ಅಂದರೆ ನಮ್ಮ ತಂದೆಯವರು 4ನೇವರು. ಅವರು ಯಾರಿಗೂ ಸಂಗೀತದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಎಲ್ಲ ಚಿನ್ನದ ಕೆಲಸದಲ್ಲೇ ತೊಡ್ಕೊಂಡಿದ್ದವರು. ಗೊತ್ತಿಲ್ಲ ಅಂದರೆ ಆ ಬಗ್ಗೆ ಯೋಚನೆನೇ ಇಲ್ಲ ಸಂಗೀತದ ಬಗ್ಗೆ ಏನೂ ಅದರ ಬಗ್ಗೆ, ಅಂದರೆ ಕುಟ್ಟೋದ್ರಲ್ಲಿ ಮಾತ್ರ ಲಯ ಇತ್ತು. ಅದರಲ್ಲೇ ಲಯ ಇತ್ತು. ಆದರೆ ನಮ್ಮ ತಂದೆಯವರು ಹೇಳ್ತಾಯಿದ್ರು, ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಸಂಗೀತದ ಬಗ್ಗೆ ಒಂಥರ ಹುಚ್ಚು, ಗೀಳು. ಅವರು ಹೆಚ್ಚಾಗಿ ಅವರ ಕಾಲದಲ್ಲಿ ತ್ಯಾಗರಾಜ ಭಾಗವತರಂತ ಒಬ್ಬ ಪ್ರಸಿದ್ಧ ಗಾಯಕ ಮತ್ತು ನಟ ಎರಡು ಆಗಿನ ಕಾಲದಲ್ಲಿ ಅವರ ನಟನೆ ಜೊತೆಗೆ ಅವರ ಹಾಡುಗಾರಿಕೆಯನ್ನು ಅವರೇ ಹಾಡಬೇಕಾಗಿತ್ತು. ಆ ಥರ ಒಬ್ಬ ಪ್ರಸಿದ್ಧ ಕಲಾವಿದರಾಗಿದ್ದರು ಎಂ ಕೆ ತ್ಯಾಗರಾಜ ಭಾಗವತರು, ತಮಿಳ್ನವರು. ಸೊ ಅವರು ಸಿನಿಮಾಗಳಿಂದ ಪ್ರಭಾವಿತರಾಗಿ ನಮ್ಮ ತಂದೆಯವರಿಗೆ ಸಂಗೀತದ ಬಗ್ಗೆ ಸ್ವಲ್ಪ ಒಳಮೆ ಬಂತು. ಸರಿ, ನಾನೂ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಅವರಲ್ಲಿ ಹುಟ್ಟಿತು. ಸೊ ಹಾಗಾಗಿ ಅವರು ಒಮ್ಮೆ ಒಂದು ಸಂಗೀತದ ಕಚೇರಿ ಕೇಳೋಕೆ ಹೋಗಿದ್ದಾಗ ಅಲ್ಲಿ ಅವರು ಗುರುಗಳು ಅಂದರೆ ಹ್ಯಾಡಾಳ್ ಪುಟ್ಟಾಚಾರ್ಯರು ಭೇಟಿಯಾದರು. ಅಲ್ಲಿ ಅವರು ಕಾರ್ಯಕ್ರಮ ಆದಮೇಲೆ ಕೇಳಿಕೊಂಡಿದ್ದಾರೆ, ಈ ಥರ ನಾನು ಸಂಗೀತ ಕಲಿಬೇಕು ಅಂತ. ಆಗ ಅವರು ನಮ್ಮ ತಂದೆಯವರ ಇದ್ದಿದ್ದು ನಗರತ್ರಪೇಟೆ ಅಂತ, ಬೆಂಗಳೂರಿನ ಸಿಟಿಯಲ್ಲಿ ಹೃದಯ ಭಾಗ. ಸೊ ಅಲ್ಲೇ ಪಕ್ಕದ್ದೇ ಕಬ್ಬನ್ಪೇಟೆಯಲ್ಲಿ ಇವರು ಪುಟ್ಟಾಚಾರ್ಯರ ಮನೆ ಇತ್ತು. ಸೊ ಹಾಗಾಗಿ ಅವರ ಸಂಗೀತದ ಕಲಿಯುವಿಕೆಯ ಪ್ರಯಾಣ ಶುರುವಾಗಿದೆ ಅಲ್ಲಿಂದ. ನಮ್ಮ ತಂದೆಯವ್ರಿಗೆ ಆಗ ಒಂದು 15-16 ವರ್ಷ. ಸೊ ಅವರು ಫಸ್ಟು ಶುರು ಮಾಡಿದ್ದು ಸುಮಾರು ಯಾವ ಇಸ್ವಿ ಇರ್ಬೋದು? ನಿಮ್ಮ ತಂದೆ ಹುಟ್ಟಿದ್ದು? ನಮ್ಮ ತಂದೆಯವರು ಹುಟ್ಟಿದ್ದು 1931. ಈಗ 42-43 ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. 40 ಅಂದ್ಕೊಳ್ಳಿ, 15-16 ವರ್ಷ, ಒಂದು 12 ವರ್ಷ. ಸೊ ಹಾಗಾಗಿ ಅವರು ಪಾಠ ಶುರು ಮಾಡಿದ್ರು, ಅಂದರೆ ವೋಕಲ್ಲು, ಗಾಯನ. ಒಂದಷ್ಟು ಬಾಲವರ್ಸಗಳು, ವರ್ಣಗಳು, ಒಂದಷ್ಟು ಕೀರ್ತನೆಗಳವರೆಗೂ ಆಯಿತು. ಆಮೇಲೆ ಕೆಲಸದ ಒತ್ತಡ, ಅಂದರೆ ಚಿನ್ನದ ಕೆಲಸ ಮಾಡೋ ಒತ್ತಡ, ಯಾಕಂದರೆ ಜೀವನಕ್ಕೆ ಅದೇನೇ ಹಾಡುಗಾರಿಕೆ ಸೇರಿಕೊಂಡು ಫಸ್ಟು ಸೇರ್ಕೊಂಡಿದ್ದಲ್ಲಿ ಪುಟ್ಟಾಚಾರ ಹತ್ರ ಅವರು ವೋಕಲ್ ಎಲ್ಲ ಪಾಠ ಹೇಳ್ಕೊಡೋರು. ಹಾರ್ಮೋನಿಯಂ ಇಟ್ಕೊಂಡು ನುಡ್ಸೋ ಅವರು ಪಾಠ ಹೇಳ್ಕೊಡ್ತಾಯಿದ್ರು. ಅವರು ಮೃದಂಗ ನುಡಿಸ್ತಾಯಿದ್ರು, ತಬಲಾನು ಅಷ್ಟೇ ಪರಿಣಿತಿಯಿಂದ ನುಡಿಸೋರು, ಹಾರ್ಮೋನಿಯಂ, ಅವರೆಲ್ಲ ನಾಟಕದ ಹಿನ್ನೆಲೆ. ಸೊ ಈ ಎಲ್ಲ ವಾದ್ಯಗಳೂ ಅವರು ಅದರಲ್ಲಿ ಯಾವ್ದು ಬೇಕೋ ಅವಶ್ಯಕತೆಗೆ ತಕ್ಕ ಹಾಗೆ ಅದು. ಆಮೇಲೆ ಅವರು ನಮ್ಮ ತಂದೆಯವರಿಗೆ ಈ ವೋಕಲ್ಲು ಶುರು ಮಾಡಿದ್ರು. ಅದೇ ಈ ಥರ ನಾನು ಹೇಳಿದ್ನಲ್ಲ ಆವಾಗಲೇ, ವರ್ಣ ಕೀರ್ತನೆಗಳವರೆಗೂ ಪಾಠ ಯಂತ್ರ ಆಯಿತು. ಆಮೇಲೆ ಅವರಿಗೆ, ನಮ್ಮ ತಂದೆಯವರಿಗೆ ಅದಕ್ಕೆ ಭಾಳ ಶ್ರಮ ಬೇಕು, ಗಾಯನದ ಇದು ವೋಕಲ್ ಹಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಸಮಯ ಬೇಕು. ಜೊತೆಗೆ ಅಕ್ಕಪಕ್ಕದ ಪರಿಸರವನ್ನು ಚೆನ್ನಾಗಿರಬೇಕು. ಇವರು ನಮ್ಮ ತಂದೆಯವರಿಗೆ ಬೆಳಗಿನ ಜಾವ 4 ಗಂಟೆಗೆ ಹೇಳ್ತಾ ಇದ್ರಂತೆ. ಯಾಕೆಂದರೆ 6 ಗಂಟೆ ಅಷ್ಟೊತ್ತಿಗೆ ಅವ್ರ ಕೆಲಸಕ್ಕೆ ಹೋಗಬೇಕಲ್ಲ. ಸೊ 4 ಗಂಟೆಗೆ ಅಂದರೆ ಏನಪ್ಪ ಬೆಳಿಗ್ಗೆನೇ ನಿನ್ನ ಶುರುವಾಯ್ತಲ್ಲಪ್ಪ ಅಂತ ಅಕ್ಕಪಕ್ಕದವರೆಲ್ಲ ಹೇಳಿ, ಆವಾಗ ಏನು ಮಾಡ್ತಾಯಿದ್ರಂತೆ, ಕಬ್ಬನ್ ಪಾರ್ಕ್ ಹೊರಟೋಗ್ತಾ ಇದ್ರಂತೆ, ಏನು ಬೆಳಗಿನ ಅಕಾರ ಸಾಧನೆಗೆ ಎಲ್ಲನೂ. ಬಟ್ ಆದ್ರೂ ಕೆಲಸದ ಒತ್ತಡ ಅವರಿಗೆ ಅದು ಆಗಲಿಲ್ಲ. ಸೊ ಮೃದಂಗ ಆದರೂ ಕಲಿಯೋಣ, ಯಾಕೆಂದರೆ ಮೃದಂಗ ಅಂದರೆ
ನಮ್ಮ ಅಂಗಡಿನಲ್ಲಿ ಇದು ಚಿನ್ನ ಕುಟ್ಟೋದಕ್ಕೆಲ್ಲ ಮರದ ದಿಮ್ಮಿಗಳಿತ್ತು. ಸೊ ಅದ್ರ ಮೇಲೆ ಆದ್ರೂ ಕೂತ್ಕೊಂಡು ಯಾರಿಗೂ ತೊಂದರೆ ಆಗದಿರೋಂಗೆ ಅಭ್ಯಾಸ ಮಾಡ್ಬೋದು ಅಂತ ಅದನ್ನು ಶುರು ಮಾಡಿದ್ರು. ಅದು ಒಂದಷ್ಟು ದಿನ ಆಯಿತು. ಯಾಕೆಂದರೆ ನಮ್ಮ ಜೀವನಕ್ಕೆ ಬೇಕಾಗಿರೋದು ಫಸ್ಟ್ ಮಾರ್ಗ ನಮ್ಮ ಕುಟುಂಬದ ವ್ಯವಹಾರ, ಅಂದರೆ ಚಿನ್ನದ ಕೆಲಸ, ಒಡವೆ ಮಾಡೋದು. ಸೊ ಹಾಗೆ ಆಗಿ ಅದು ಕಂಟಿನ್ಯೂಷನ್ ಹಾಗೆ ಆಗ್ತಾಯಿತ್ತು. ಒಂದಿನ ಅವ್ರಿಗೆ ಆಕಸ್ಮಿಕವಾಗಿ ಈ ವಾದ್ಯ ಸಿಕ್ಕಿದೆ, ಮೋರ್ಚಿಂಗ್ ವಾದ್ಯ. ಅಂಗಡಿನಲ್ಲೇ ಅವ್ರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಎಲ್ಲೋ ಅಟ್ಟದ ಮೇಲೆ ಏನೋ ಈ ವರ್ಷಕ್ಕೊಂದ್ಸಲಿ ಎಲ್ಲ ಕ್ಲೀನ್ ಮಾಡ್ತೀವಿ ನಾವು ಆಯುಧ ಪೂಜೆಗೆ. ಆವಾಗ ತೆಗೆದಾಗ ಅಲ್ಲಿ ಅಟ್ಟದ ಮೇಲೆ ಈ ವಾದ್ಯ ಕಂಡಿದೆ. ಸರಿ ತೆಗೆದು ನೋಡಿ, ಏನು ಇದು ಮೋರ್ಚಿಂಗ್ ಅನ್ನೋದು ಅವರಿಗೆ ಗೊತ್ತಿತ್ತು ಅನಿಸುತ್ತೆ. ತೆಗೆದು ಸ್ವಲ್ಪ ಶಬ್ದ ಎಲ್ಲ ಮಾಡಿದ್ದಾರೆ. ಮಾಡಾದಮೇಲೆ ತಗೊಂಡೋಗಿ ಅವ್ರ ಗುರುಗಳ ಹತ್ರ ತೋರಿಸಿದ್ದಾರೆ. ನಿಂದೇನಯ್ಯ, ಒಂದೊಂದಲ್ಲ ಇದು ನಿಂದು, ಗಾಯನ ಆಯಿತು, ಮೃದಂಗ ಆಯಿತು, ಇವಾಗ ಇದು ಬೇರೆ ತೊಗೊಂಬಂದಿದ್ದೆ. ಈ ಮಧ್ಯದಲ್ಲಿ ಘಟ ಎಲ್ಲ ನುಡ್ಸೋರು ಅವರು. ನಾವು ನೋಡ್ದಂಗೆ ಒಂದು 5-6 ಘಟಗಳಿತ್ತು ನಮ್ಮ ಮನೆಯಲ್ಲಿ. ನಾವೇ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು 4-5 ಹೊಡೆದಾಕ್ಬಿಟ್ಟಿದ್ವಿ. ಈಗಲೂ 1-2 ಇದೆ ಭದ್ರವಾಗಿ ಅವ್ರಿಗೆ ಜ್ಞಾಪಕಾರ್ಥವಾಗಿ. ಒಳ್ಳೆ ದೊಡ್ಡ ಗಾತ್ರದ ದೇವನಹಳ್ಳಿ ಘಟಗಳದು. ಅದಾದಮೇಲೆ ಈ ವಾದ್ಯದ ತಗೊಂಡೋಗಿ ತೋರಿಸಿದ್ದಾರೆ ಸ್ವಲ್ಪ. ಆದರೆ ಈ ವಾದ್ಯ ಹೇಗೆ ಬಂತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ಲಿ ನಿಮ್ಮ ಅಂಗಡಿನಲ್ಲಿ. ಅದು ಇನ್ನೂ ರಹಸ್ಯ ಅದು ಅಂದರೆ ಅದು ನೀವು ಬಾಡಿಗೆಗೆ ಇದ್ದಿದ್ರೆ ಯಾರೋ ಬಿಟ್ಟಿರ್ಬೋದು ಅನ್ಬೋದು, ಆದರೆ ನಿಮ್ಮ ಸ್ವಂತ ಇಲ್ಲ. ಅದು ಬಾಡಿಗೆಯಲ್ಲಿದ್ದಿದ್ದು ಆಗ ಅವರು ನಮ್ಮ ತಂದೆಯವ್ರಿಗೆ ಅದು ಸಿಕ್ಕಿದಾಗ ಅದು ಬಾಡಿಗೆ ಇದೇನೆ. ಅದು ನಮ್ಮದೆಲ್ಲ ಮೆಷಿನರಿ ವರ್ಕ್ಸ್ ಎಲ್ಲ ಇತ್ತಲ್ವಾ, ಎಲ್ಲ ಕಬ್ಬಿಣದ್ದು ಸಾಮಾನುಗಳು, ಬೇಕಾಗಿರೋದನ್ನೆಲ್ಲ ಕೆಳಗಡೆ ಇಟ್ಕೊಂಡಿರೋರು, ಬೇಡದೇ ಇರೋದೆಲ್ಲ ಅಟ್ಟಕ್ಕೆ ಕೊಟ್ಟೋಗೋದು. ಸೊ ಹಾಗಾಗಿ ಅದು ಸಿಕ್ಕಿ ಕಂಟಿನ್ಯೂಷನ್ ಮಾಡ್ತೀನಿ. ನಮಗೆ ತಂದೆಯವ್ರ ಗುರುಗಳ ಹತ್ರ ಹೋಗಿ, ಸರಿ ಅವರು ಹೇಳಿದ್ದಾರೆ, ನೋಡು ನಿನಗೆ ಮೃದಂಗದ ಪಾಠದ ಜೊತೆಗಳೆಲ್ಲ ಬರುತ್ತೆ, ಅದನ್ನೆಲ್ಲನೂ ಅದರಲ್ಲಿ ನುಡ್ಸೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ಅವರು ಗುರುಗಳು ಹೇಳಿದ್ರಂತೆ. ನೋಡು, ಮೋರ್ಚಿಂಗ್ ವಾದ್ಯ ನುಡ್ಸೋರು ನಮ್ಮ ಕಡೆ ಯಾರೂ ಇಲ್ಲ. ಅವಾಗಿರಲಿಲ್ಲ. ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ, ಅಂದರೆ ಮೈಸೂರು ರಾಜ್ಯದಲ್ಲಿ, ಆವಾಗ ಮೈಸೂರು ರಾಜ್ಯ, ಯಾರೂ ಇಲ್ಲ, ನೀನು ಸ್ವಲ್ಪ ಪ್ರಯತ್ನ ಮಾಡು ಅಂತ ಹೇಳಿ, ಹಾಗಾಗಿ ಅವರ ಉತ್ತೇಜನದಿಂದ ಅವರು ಈ ಮೋರ್ಚಿಂಗ್ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಶುರು ಮಾಡಿ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಇವರೇ ಯಾವ್ಯಾವ ಥರದ ಶಬ್ದಗಳನ್ನೆಲ್ಲ ತರ್ಬೋದು ಅದರಲ್ಲಿ, ಅದನ್ನೆಲ್ಲನೂ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲನೂ ಮಾಡಿ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಚೇರಿಗಳು ಗುರುಗಳ ಜೊತೆ ಹೋಗೋದಕ್ಕೆ ಶುರು ಮಾಡಿ, ಹಾಗೆ ವೇದಿಕೆಗೆ ಅವರು ಈ ವಾದ್ಯವನ್ನು ನುಡ್ಸೋದಕ್ಕೆ ಪ್ರಾರಂಭ ಮಾಡಿದ್ರು. ನೀವು ಹೇಳೋ ರೀತಿ ನೋಡಿದ್ರೆ ಒಂದು 50ನೇ ಇಸವಿ ಅಷ್ಟೊತ್ತಿಗೆ ಅವರು ಒಂದು ವೇದಿಕೆ ನುಡಿಸೋಷ್ಟು ಅದರಲ್ಲಿ ಸಾಧನೆ ಮಾಡಿಕೊಂಡು, ಅಂದರೆ ಎಲ್ಲ ಸ್ವಯಂಭೂನೇ. ಹೌದು, ಇದೆಲ್ಲ ಸ್ವಯಂಭೂ. ಆಮೇಲೆ ನಮ್ಮ ತಂದೆಯವರು ಹೇಳೋ ಪ್ರಕಾರ ಅವರು ಮೊದಲು ಕಾರ್ಯಕ್ರಮ ವೇದಿಕೆ ಮೇಲೆ ನುಡಿಸಿದ್ದು ಪಿಟೀಲು ಚೌಡಯ್ಯನವರ ಜೊತೆಯಲ್ಲಿ ಅಂತ ಹೇಳ್ತಾಯಿದ್ರು. ಆವಾಗ ಗುರುರಾಜುಲು ನಾಯ್ಡು ಅಂತ ಭಾಳ ಪ್ರಸಿದ್ಧ ಹರಕತೆ ವಿದ್ವಾಂಸರು, ಅವ್ರದ್ದು ಮನೆ ಬಳೆಪೇಟೆಯಲ್ಲಿತ್ತಂತೆ. ಅಲ್ಲಿ ಈ ರಾಮನವಮಿ ಸಂಗೀತೋತ್ಸವ ಅವರು ಮಾಡೋರು ಅವ್ರ ಮನೆಯಲ್ಲಿ. ಆವಾಗ ಒಂದು ದಿನ ಚೌಡಯ್ಯನವರ ಕಾರ್ಯಕ್ರಮ ಅಲ್ಲಿ ನಮ್ಮ ತಂದೆಯವರ ಗುರುಗಳು ಪುಟ್ಟಾಚಾರ್ಯದು ಮೃದಂಗ. ಸರಿ, ಆವಾಗ ಅವರು ಹೇಳಿದ್ದಾರೆ, ಹೀಗೆ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಮೋರ್ಚಿಂಗ್ ನುಡಿಸ್ತಾನೆ, ಕರ್ಕೊಂಬನ್ರಿ ಅದಕ್ಕೇನು ಆಚಾರ್ಯರೇ ಅಂತ ಹೇಳಿದ್ದಾರೆ ಅವರು ಚೌಡಯ್ಯನವರು. ಹಾಗಾಗಿ ಫಸ್ಟು ಕಚೇರಿ ಕಾರ್ಯಕ್ರಮ
ಅವ್ರದ್ದು ಚೌಡಯ್ಯನವ್ರ ಜೊತೆನೆ. ಅಲ್ಲಿಂದ ಅವ್ರದ್ದು ಈ ವಾದ್ಯದ ಪಯಣ ಶುರುವಾಯಿತು. ಕೇವಲ ಆ ಪ್ರಯಾಣ ಬಹುಶಃ ಇನ್ನೊಂದು ಚಾಲೆಂಜು ಫೇಸ್ ಮಾಡಿರ್ತಾರೆ. ಯಾಕೆಂದರೆ ಶ್ರುತಿಗೆ ಸರಿಯಾಗಿ ತೊಗೋಬೇಕು ವಾದ್ಯ, ಇಲ್ಲಿ ಸಿಗ್ತಾ ಇರಲಿಲ್ಲ ಅಲ್ವಾ? ಈಗ ಸಿಗುತ್ತೆ ಬಹುಶಃ 50 ಆಗಿನ ಕಾಲದಲ್ಲಿ ನಾನು ನೋಡಿದ ಹಾಗೆ ಬಳೆಪೇಟೆಯಲ್ಲಿ ಅರುಣಾ ಮ್ಯೂಸಿಕಲ್ಸ್ ಅಂತ ಅರುಣಾಚಲಪ್ಪನವ್ರದ್ದು ಅಂಗಡಿ ಸಿಗ್ತಿತ್ತು. ಅಲ್ಲಿ ಅವರು ವಾದ್ಯಗಳ ಎಲ್ಲ ಥರದ ವಾದ್ಯಗಳನ್ನೆಲ್ಲ ಅವರು ತರಿಸ್ತಾ ಇದ್ರು. ಅಲ್ಲ, ಅವ್ರು ತರಿಸ್ತಾ ಇದ್ರು. ಆದರೆ ನಾನು ಹೇಳ್ತಿರೋದು ಸುಮಾರು 50ನೇ ಇಸ್ವಿ ಸಮಯದಲ್ಲಿ ಅದಷ್ಟು ಈಗ ಸಿಗುವಷ್ಟು ಅನುಕೂಲವಾಗಿ ನೀವು ನೋಡಿದಷ್ಟು ಅನುಕೂಲವಾಗಿ ಇರಲಿಲ್ಲ ಆವಾಗ. ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ನನ್ನ ಒಂದು 65-66ನೇ ಇಸ್ವಿನಲ್ಲಿ ನಾನು ನಮ್ಮ ತಂದೆಯವ್ರ ಜೊತೆಗೆ ಅವರು ಪಾಠಕ್ಕೆ ಹೋಗುವಾಗಲೆಲ್ಲನೂ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಕ್ಚುಲಾಗಿ ನಮ್ಮ ತಂದೆಯವರಿಗೆ ನಾವು 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ನಮ್ಮ ತಂದೆಯವರಿಗೆ ಓದ್ಗಿಂತಲೂ ಇವರಿಗೆಲ್ಲ ಸಂಗೀತದಲ್ಲಿ ಅಭಿರುಚಿ ಬೆಳೆಸಬೇಕು ಅನ್ನೋದನ್ನು ಅವರ ಮನಸ್ಸಿನಲ್ಲಿತ್ತು ಅನಿಸುತ್ತೆ. ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾನುವಾರ ಅಂದರೆ ನಮ್ಮನ್ನು ಚಿಕ್ಕ ವಯಸ್ಸಿಂದನೇ ಅವರು ಎಲ್ಲ ಸಂಗೀತದ ಕಾರ್ಯಕ್ರಮಗಳಿಗೂ ಕರ್ಕೊಂಡೋಗೋರು. ನಮಗೆ ಅದರಲ್ಲಿ ಅಭಿರುಚಿ ಇದೆಯೋ ಇಲ್ವೋ ಕಡ್ಡಾಯವಾಗಿ ಮುಂದ್ಗಡೆ ಕೂಡಿಸ್ಕೊಂಡು ಕೇಳಬೇಕು. ಏನು ನಮಗೆ ಆವಾಗ ಚಿಕ್ಕ ವಯಸ್ಸಲ್ಲಿ ಭಯ, ಏನು ನಮ್ಮ ತಂದೆಯವರು ಹೇಳೋದು ವೇದವಾಕ್ಯ, ಆ ಥರದ ಶಿಕ್ಷಣ ಪದ್ಧತಿ ಆಗಿತ್ತು. ಸೊ ಹಾಗಾಗಿ ನಮ್ಮ ಅಣ್ಣನ್ನು ಮೃದಂಗ ಕಲಿಕೆಗೆ ಪುಟ್ಟಾಚಾರ್ಯರ ಹತ್ರನೇ ಆರಂಭ ಮಾಡಿದ್ರು. ನನಗೆ ವೋಕಲ್ ಅಭ್ಯಾಸ ಶುರು ಮಾಡಿದ್ರು. ಆವಾಗೆಲ್ಲ ನನಗೆಲ್ಲ ಒಂದು 5-6 ವರ್ಷ ಇರ್ಬೋದು ಅಷ್ಟೇ. ನಮ್ಮ ತಂದೆಯವರಿಗೆ ಅದೊಂದು ಮನಸ್ಸಿನಲ್ಲಿತ್ತು, ಚಿಕ್ಕ ವಯಸ್ಸಿನಲ್ಲಿ ಏನು ಕಲಿತಾರೋ ಅದೇ ಶಾಶ್ವತವಾಗಿ ಉಳಿಯೋದು ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ನಮಗೆ ಪ್ರಾರಂಭ ಮಾಡಿದ್ರು. ನಾನು ಮೋರ್ಚಿಂಗು ನುಡಿಸ್ತೀನಿ ಅಂತ ಬಹುಶಃ ನಾನು ಕೂಡ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇದಾಯಿತು, ಹಾಡುಗಾರಿಕೆ ಅಭ್ಯಾಸ ಆಯಿತು. ಒಂದು 12-13 ವಯಸ್ಸಿಗೆ ನನ್ನ ವಯಸ್ಸಿಗೆ ಶಾರೀರದ ಸಮಸ್ಯೆ ಉಂಟಾಯಿತು. ಅದು ನನ್ನ ವೋಕಲ್ ಅಭ್ಯಾಸಕ್ಕೆ, ಸಂಗೀತದ ಅಭ್ಯಾಸಕ್ಕೆ ಸರಿ ಬರಲಿಲ್ಲ. ಆವಾಗ ನಮ್ಮ ಗುರುಗಳ ಮಗ ಗಂಜಿರ ರಾಮಾಚಾರ್ಯ ಸರಿ ನಮ್ಮ ತಂದೆಯವರು, ಅಯ್ಯೋ ಈ ಥರ ಆಗೋಯ್ತು ಇವನಿಗೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸರಿ, ಆವಾಗ ಅವರು ಒಂದು ಸಲಹೆ ಕೊಟ್ಟರು, ಯಾವುದಾದ್ರು ಇನ್ಸ್ಟ್ರೂಮೆಂಟ್, ಇಷ್ಟೆಲ್ಲ ಪಾಠ ಮಾಡಿದ್ದಾನಲ್ವ, ಒಂದು ಇನ್ಸ್ಟ್ರೂಮೆಂಟು ತಗೊಂಡ್ರೆ ಅಂದರೆ ಸ್ವಲ್ಪ ಅದರಲ್ಲಿ ಅಭ್ಯಾಸ ಮಾಡಿದ್ರೆ ಅದು ಮುಂದುವರಿಸ್ಬೋದು ಸುಲಭವಾಗಿ. ಇಷ್ಟು ವರ್ಷ ಏನು ಅವರು ಸಾಧನೆ ಮಾಡಿದ್ದಾನೆ ಅದು ಕಂಟಿನ್ಯೂಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ಅದು ಅವರು ಏನು ಮಾಡಿದ್ರು, ಬಸವನಗುಡಿನಲ್ಲಿ INR ಕಾಲೇಜು ಇದೆ, ಅಲ್ಲಿ ನಮ್ಮ ಸ್ನೇಹಿತ ಹನ್ನೂರು ರಾಮಕೃಷ್ಣ ಅಂತ ಇದ್ದಾರೆ, ಅಲ್ಲಿ ಕರ್ಕೊಂಡೋಗಿ ನಾನು ಮಾತಾಡಿರ್ತೀನಿ, ನಿನ್ನೆ ಕರ್ಕೊಂಡೋಗಿ ಅಲ್ಲಿ ಬಿಡು ಅಂತ ಹೇಳಿ ನಮ್ಮ ತಂದೆಯವರಿಗೆ ಹೇಳಿದ್ರು. ಅದೇ ಪ್ರಕಾರ ನಮ್ಮ ತಂದೆಯವರು ಅಲ್ಲಿ ನಮ್ಮ ಮೇಷ್ಟ್ರು ಅಂದರೆ ರಾಮಕೃಷ್ಣ ಅವ್ರ ಹತ್ರ ಬಂದು, ಸರಿ ಅವರು ಆಯಿತು, ನಾನು 1-2 ತಿಂಗಳು ನೋಡ್ತೀನಿ, ಅವನಿಗೆ ಕಲಿಯೋ ಆಸಕ್ತಿ ಇದ್ದರೆ ಮುಂದುವರಿಸ್ತೀನಿ, ಇಲ್ಲಾಂದರೆ ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಇದು ನಾನು ಅಲ್ಲಿ INR ಸಂಗೀತ ಕಲಾಶಾಲೆಗೆ ಸೇರಿದಾಗ 75ನೇ ಇಸ್ವಿ. ಆವಾಗ ಆ ಕಲಾಶಾಲೆದು 76ರಲ್ಲಿ ಸಿಲ್ವರ್ ಜೂಬ್ಲಿ ಆಯಿತು. ಹೌದೌದು, 77ರಲ್ಲಿ. ಸರಿ, ಆವಾಗ ಒಂದು ತಾಳವಾದ್ಯ ವೃಂದನ ಆ ಒಂದು ಸಂದರ್ಭದಲ್ಲಿ ಒಂದು ಅಲ್ಲಿನ ಹುಡುಗರೆಲ್ಲ ಸೇರಿ ಒಂದು ತಾಳವಾದ್ಯ ವೃಂದನ ಅವರು ರಚನೆ ಮಾಡಿದರು. ನಾನು ಆ ಮೊದಲನೇ ಸಿಲ್ವರ್ ಜೂಬ್ಲಿನಲ್ಲೇ ಅದು ಫಸ್ಟ್ ಕಾರ್ಯಕ್ರಮ ಆಗಿದ್ದು. ಆವಾಗ ನಾನು ಪ್ರೇಕ್ಷಕನಾಗಿ ಹೋಗಿದ್ದೆ ಅಷ್ಟೇ, ಅಲ್ಲಿ ಯಾರು ಮೋರ್ಚಿಂಗ್ ನುಡ್ಸೋರು ಇರಲಿಲ್ಲ ಆ ತಂಡದಲ್ಲೇ. ಹೀಗೆ ಒಂದಿನ ನಮ್ಮ ಸಂಗೀತ ಕಲಾಶಾಲೆಯಲ್ಲಿ ತ್ಯಾಗರಾಜ ಉತ್ಸವ, ಯಾರೋ ಒಬ್ಬರು ಮೋರ್ಚಿಂಗ್ ವಾದ್ಯ ತೊಗೊಂಬಂದಿದ್ರು. ಅವರು ಶ್ರುತಿ ಮಾಡೋದಕ್ಕೆ ಸ್ವಲ್ಪ ಹೆಣಗಾಡ್ತಾಯಿದ್ರು.
ಸರಿ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವರು ಮೋರ್ಚಿಂಗು ನುಡ್ಸೋದು, ಅವರು ಟ್ಯೂನ್ ಮಾಡೋದು ಇದೆಲ್ಲ ನಮಗೆ ಪ್ರತಿದಿನ ನಾವು ಕೇಳ್ತಾನೇ ಇದ್ವಿ, ನೋಡ್ತಾನೇ ಇದ್ವಿ. ಸೊ ಹಾಗಾಗಿ ನನಗನ್ನಿಸ್ತು ಇವರು ಯಾಕೋ ಸ್ವಲ್ಪ ಕಷ್ಟ ಬೀಳ್ತಾ ಇದ್ದಾರೆ ಅಂತೇಳಿ ನಾನೇ ಅವ್ರ ಹತ್ರ ಮೋರ್ಚಿಂಗ್ ತೊಗೊಂಡು ಶ್ರುತಿ ಮಾಡಿ ನಾನು ಫಸ್ಟ್ ಟೈಮು ಅಲ್ಲಿ ವಾದ್ಯವನ್ನು ನುಡಿಸಿದ್ದು. ಅದು ನುಡ್ಸಿದ ತಕ್ಷಣ ನಮ್ಮ ಸ್ನೇಹಿತ ಟಿ ಶ್ರೀನಿವಾಸ್, ತಿರುಮಲೆ ಶ್ರೀನಿವಾಸು ಅಲ್ಲೇ ಇದ್ದರು. ಅವರು ನೋಡಿದ ತಕ್ಷಣ, ರಾಜಚಕ್ರ ಮೋರ್ಚಿಂಗ್ ಸೌಂಡ್ ಮಾಡ್ತಿದ್ದೀಯಲ್ವ ನೀನು, ಯಾಕೋ ನೀನು ನುಡ್ಸ್ಬಾರ್ದು, ಟ್ರೈ ಮಾಡಬಾರ್ದು, ನೀನು ನುಡ್ಸೋ, ನಮ್ಮ ಲಯಲೇರಿ ಅಂದರೆ ಆ ವಾದ್ಯ ಬೃಂದ ಲಯಲೇರಿಗೆ ಚೆನ್ನಾಗಿರುತ್ತೆ ಅಂತೇಳಿ ತಕ್ಷಣ ಕರ್ಕೊಂಡೋಗಿ ನಮ್ಮ ಮೇಷ್ಟ್ರ ಹತ್ರ, ಅಂದರೆ ಆನೂರು ರಾಮಕೃಷ್ಣ ಅವ್ರ ಹತ್ರ, ನೋಡಿ ಸಾರ್ ಇವನು ಮೋರ್ಚಿಂಗ್ ನುಡಿಸ್ತಾನೆ, ಇವನು ನುಡಿಸ್ಬೋದು ಇವನು ಅಂತ ಹೇಳಿ, ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಮೋರ್ಚಿಂಗು ನುಡಿಸ್ತೀನಿ ಅನ್ನೋದು. ಆವತ್ತು ಅದೇನು ಗಳಿಗೆ ಏನೋ ಗೊತ್ತಿಲ್ಲ, ಮೋರ್ಚಿಂಗು ಹಂಗೆ ಶುರು ಮಾಡಿದ್ದು. ನಮ್ಮ ಲಯಲೇರಿ ಇಡೀ ಸ್ನೇಹಿತರು ನನಗೆ ಒತ್ತಾಸೆಯಾಗಿ ನಿಂತ್ಕೊಂಡು, ನನಗೇನು ಅಂದರೆ ಮೃದಂಗದ ಪಾಠಗಳೇ ಏನೂ ಗೊತ್ತಿಲ್ಲ. ಆ ಥರ ಇದ್ದ ಸಂದರ್ಭದಲ್ಲಿ ನನಗೆಲ್ಲ ನಮ್ಮ ಲಯಲೇರಿ ತಂಡದ ಸ್ನೇಹಿತರೆಲ್ಲರೂ ನನಗೆ ಎಲ್ಲ ರೀತಿಯಲ್ಲೂ ಯಾವ ಥರ ಎಲ್ಲಿ ಹೇಗೆ ನುಡಿಸ್ಬೇಕು, ನುಡಿಸ್ಬಾರ್ದು ಅದನ್ನೆಲ್ಲ ಹೇಳಿಕೊಟ್ಟು ಎಲ್ಲ ಮಾಡಿ ನನಗೆ 3 ದಿನಕ್ಕೆ ಫಸ್ಟ್ ಪ್ರೋಗ್ರಾಮು ನಾನು ಮೋರ್ಚಿಂಗು ಲಯಲೇರಿ ಜೊತೆ ನುಡಿಸಿದ್ದು ಅಲ್ಲಿ ಸ್ಟೇಟ್ ಯೂತ್ ಸೆಂಟ್ರ್ ಅಂತ ಯವನಿಕಾ ಅಂತ, ಅದ್ರ ಮಾಡಿ ಮೇಲೆ ಒಂದು ಆಡಿಟೋರಿಯಂ, ಯವನಿಕಾ ಆಮೇಲೆ ಆಡಿಟೋರಿಯಂ ಆಗಿತ್ತು, ಆಡಿಟೋರಿಯಂ ಇಲ್ಲ ಮಾಡಿ ಮೇಲೆ 2ನೇ ಫ್ಲೋರಲ್ಲಿ ಇತ್ತು. ಅದು ಯಾವುದೋ ಒಂದು ಇದು ಸಂದರ್ಭ, BVK ಶಾಸ್ತ್ರಿಗಳು ಯಾವುದೋ ಒಂದು ಕಾರ್ಯಕ್ರಮ ಹೇಳಿದ್ದಿದ್ದು. ನನಗೆ ಎಲ್ಲಿ ಏನೂ ಗೊತ್ತೇ ಇಲ್ಲ. ನಮ್ಮ ತಂದೆಯವ್ರ ಹತ್ರ ಎಲ್ಲ ವಾದ್ಯಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹೋಗಿ ನುಡಿಸಿ, ಹಾಗೆ ನನ್ನ ಮೋರ್ಚಿಂಗ್ ವಾದ್ಯದ ಪಯಣ ಶುರುವಾಗಿತ್ತು.